ಮಕ್ಕಳ ನೋಡಿ ದಾಸವಾಳದಲ್ಲಿ ಯಾವ ರೀತಿಯಾಗಿರ್ತದೆ ಅಂತ. ಇದು ದಾಸವಾಳದಲ್ಲಿ ಏನು ಕರೀತೀವಿ ಇದನ್ನ ದಳ ಅಂತ ಕರೀತೀವಿ. ದಾಸವಾಳದಲ್ಲಿ ದಳ ಅಂತ ಕರೀತೀವಿ. ಇದು ಪುಷ್ಪರಂಧ್ರ, ಪುಷ್ಪಪೀಠ, ಮೊಗ್ಗು ಅಂತಕ್ಕಂಥ ಬರ್ತದಲ್ವಾ, ಇದು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕೇಸರ ಅಂತ ಕರಿತೀವಿ ಮಕ್ಕಳ. ಏನು ಕರಿತೀವಿ? ಇಲ್ಲಿ ಇದು ಇವರಲ್ಲಿ 5 ಕೇಸರ, ಇದು ಕೇಸರ ಅಂತ ಕರಿತೀವಿ. ಏನು ಕರಿತೀವಿ? ಇದು ಏನಾಗುತ್ತಪ್ಪ ಅಂದರೆ ಈ ಹೂವಿನಲ್ಲಿರ್ತಕ್ಕಂಥ ಕೇಸರ ಇನ್ನೊಂದು ಹೂವಿನ ಮೇಲೆ ಹೋಗ್ಬಿಟ್ಟು ಟಚ್ ಆದರೆ ಗಾಳಿಯಲ್ಲಿ ಹೋಗಿ ಬೀಳ್ತದೋ, ಆಮೇಲೆ ಕೀಟಗಳ ಮುಖಾಂತರ ಆಡ್ತಕ್ಕಂಥದ್ದು. ಈ ರೀತಿಯಾಗಿ ಒಂದಕ್ಕೊಂದು ಸ್ಪರ್ಶ ಆದಮೇಲೆ ಅವು ಬೀಜಗಳು ಉತ್ಪತ್ತಿ ಆಗ್ತವೆ. ಒಂದಕ್ಕೊಂದು ಸ್ಪರ್ಶ ಆದಮೇಲೆ ಬೀಜಗಳು ಉತ್ಪತ್ತಿ ಆಗ್ತದೆ ಅಂತಕ್ಕಂಥದ್ದು ಇನ್ನು ಪಾಠದಲ್ಲಿ ಅರ್ಥ ಮಾಡ್ಕೊಬೋದು. ಅರ್ಥ ಆಗ್ತಾ ಇದೆಯಾ? ಇದು ಪೂರ್ತಿ ಇದು ಒಳಗಿರ್ತಕ್ಕಂಥ ಯಾವುದು ನೆಟ್ಕಮ್ಮ ಒಳಗೆ ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ಬೋದು. ಒಳಗೆ ಇಲ್ಲಿ ಬೀಜಗಳಿದ್ದಾವೆ. ನೋಡಿ ಇಲ್ಲಿ ಬೀಜಗಳಿದ್ದಾವೆ. ಇಲ್ಲಿ ನೋಡ್ರಿ ಬೀಜಗಳಿದೆ, ಆಯ್ತಾ? ನೋಡಿ ಬೀಜಗಳಿದ್ದಾವೆ ಇಲ್ವಾ? ಈ ಬೀಜಗಳಿದ್ದಾವೆ ನೋಡ್ರಿ. ಈ ಬೀಜ ಇದು ಒಂದು ಮಧ್ಯಭಾಗದಲ್ಲಿ ಒಂದು ನೋಡಿ ಶಲಾಕಾಗ್ರ ಐತೆ ಇದರಲ್ಲಿ, ಆಯ್ತಾ? ಈ ರೀತಿಯಾಗಿ ಬೇರೆ ಬೇರೆ ಸಸ್ಯದಲ್ಲಿ ಇದು ಹೂವಿನಲ್ಲಿ ಬೇರೆ ಬೇರೆ ಭಾಗಗಳನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು, ಆಯ್ತಾ? ಗೊತ್ತಾಗ್ತೈತೆ ಮಕ್ಕಳ? ಎಲ್ಲ ಭಾಗಗಳನ್ನು ಕೂಡ ಬೇರೆ ಬೇರೆಯಾಗಿ ಮಾಡ್ಬೋದು ಅಂತಕ್ಕಂಥದ್ದು.